ನಾವು ಔಷಧಿ ಹೊಡಿತೇವಲ್ಲ ಗದ್ದೆಗೆ, ತೋಟಕ್ಕೆ. ನಾನೇ ನೋಡಿದೆ, ನಮ್ಮನೆ ಜೇನುಪೆಟ್ಟಿಗೆ ಅಷ್ಟು ಖಾಲಿ. ಯಾಕಪ್ಪ ಅಂತ ನಾನು ನೋಡಿದರೆ, ಹುಡುಕಿದರೆ ಅವ್ರ ಮನೆಯಲ್ಲಿ ಈ ಔಷಧಿ ಹೊಡೆದಿದ್ದಾರೆ ಹೇಳಿ. ಅವ್ರ ಮನೆಯಲ್ಲಿ ಆ ಔಷಧಿ ಹೊಡೆದಿದ್ದಕ್ಕೆ ಈ ಮನೆಯಲ್ಲಿ ಈ ಜೇನುಪೆಟ್ಟಿಗೆ ಹೋಯ್ತು. ಇದು ನಮ್ಮ ಪರಿಸ್ಥಿತಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನಾವು ಸಾವಯವ ಪದ್ಧತಿಯಿಂದ ಸಿದ್ಧಗೊಳಿಸಿರುವಂತಹ ರಸಸಾರ ಘಟಕದ ಸಾರವನ್ನು ಹಾಕಿದ್ದೇವೆ. ಅದಕ್ಕೆ ನಮ್ಮ ಜೀವಾಮೃತವನ್ನು ನಾವು ಹಾಕಿದ್ದೇವೆ. ಜೀವಾಮೃತವನ್ನು ಅತ್ಯಂತ ವೈಜ್ಞಾನಿಕವಾಗಿ ಸಿದ್ಧಪಡಿಸಿದ್ದನ್ನು ನಮ್ಮ ಹಿಂದಿನಿಂದ ಹೇಗೆ ಸಿದ್ಧಪಡಿಸ್ತಿದ್ರು ಅನ್ನೋದು ನಮಗೆಲ್ಲ ಗೊತ್ತಿತ್ತೋ, ಮರ್ತಿದ್ವೋ, ಅದನ್ನು ಮತ್ತೆ ಈಗ ಪ್ರಸ್ತುತಪಡಿಸುವಂತಹ ರೀತಿಯಲ್ಲಿ ಜೀವಾಮೃತವನ್ನು ಸಿದ್ಧಪಡಿಸಿ, ಆ ಜೀವಾಮೃತವನ್ನು ಸಸಿಗೆ ನಾವು ಹಾಕೋದ್ರ ಮೂಲಕ ಇವತ್ತು ಈ ಒಂದು ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿದ್ದೇವೆ. ಈ ಕಾರ್ಯಾಗಾರದ ಬಹಳ ಮುಖ್ಯವಾದಂತಹ ಉದ್ದೇಶ ಅಂದರೆ, BJPಯ NDA ಮಿತ್ರ ಪಕ್ಷಗಳ ಕೇಂದ್ರ ಸರ್ಕಾರಕ್ಕೆ 12 ವರ್ಷ ಈಗ ಪೂರ್ಣ ಆಗಿದೆ. ನಮ್ಮ ಹಿರಿಯ ಜನರನ್ನು ಯಾರನ್ನಾದರೂ ನಾವು ಮಾತನಾಡಿಸಿದರೆ 12 ವರ್ಷ ಆಯಿತು ಅಂತ ಹೇಳಿದರೆ ಅವರು ಒಂದು ಸಹಜವಾದ ಮಾತು ಹೇಳ್ತಾರೆ. ಇತ್ತೀಚೆಗೆ ಅದು ಕಡಿಮೆ ಆದರೂ ಒಂದು ಮಾತು ಹೇಳ್ತಾರೆ, ಒಂದು ತಪಸ್ಸಾಯಿತು ಅಂತ. ಒಂದು ತಪಸ್ಸು ಮಾಡೋದು ಅಂದರೆ ಏನು ಅನ್ನೋದು ಇದೆ. ಒಂದು ಆ ತಪಸ್ಸಾಯಿತು ಅಂದರೆ 12 ವರ್ಷ ಆಯಿತು ಅಂತ. ಹಾಗಾಗಿ ನರೇಂದ್ರ ಮೋದಿಜಿಯವರು, ಕೇಂದ್ರ ಸರ್ಕಾರ, NDA ಮಿತ್ರ ಪಕ್ಷಗಳೆಲ್ಲವೂ ಕಳೆದ 12 ವರ್ಷದಿಂದ ಸುದೀರ್ಘವಾದಂಥ ಆಡಳಿತವನ್ನು ಭಾರತದ ದೇಶದಲ್ಲಿ ಅತ್ಯಂತ ಯಶಸ್ವಿಯಾಗಿ, ಸಮರ್ಥವಾಗಿ, ನಮ್ಮೆಲ್ಲರಿಗೆ ನಮ್ಮ ದೇಶ ಅನ್ನುವಂಥ ಹೆಮ್ಮೆ ಮೂಡುವಂಥ ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ. ನಾವು ಮೊದಲನೇ ಈ ವಿಷಯಕ್ಕೆ ನಾವು ಇಲ್ಲಿ ರೈತ ಮೋರ್ಚಾದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನ, ನಾವೆಲ್ಲ ಇಲ್ಲಿ ಸೇರಿರುವಂಥ ರೈತ ಬಾಂಧವರು ನರೇಂದ್ರ ಮೋದಿಜಿಯವರಿಗೆ ಶುಭ ಹಾರೈಸೋಣ. ಅವರು ಯಶಸ್ವಿಯಾಗಿ 12 ವರ್ಷವನ್ನು ಪೂರ್ಣಗೊಳಿಸಿದ್ದಾರೆ ಮತ್ತು ದೇವರಲ್ಲಿ ಪ್ರಾರ್ಥಿಸೋಣ. ನಾವೆಲ್ಲರೂ ಈ ದೇಶದ 140 ಕೋಟಿ ಜನರ ಹಿತವನ್ನು ಕಾಪಾಡೋದಕ್ಕೆ, ಈ ದೇಶದ ಏಕತೆ, ಅಖಂಡತೆ, ಸಮಗ್ರತೆಯನ್ನು ರಕ್ಷಿಸೋದಕ್ಕೆ, ಈ ದೇಶ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆದು ಸಾಂಸ್ಕೃತಿಕವಾಗಿ ನಾವು ಜಗತ್ತಿಗೆ ಮತ್ತೆ ಮಾದರಿ ಆಗೋದಕ್ಕೆ ನರೇಂದ್ರ ಮೋದಿಯವರು ಸಮರ್ಥವಾಗಿ ಮುಂದೆಯೂ ಆಡಳಿತವನ್ನು ನಡೆಸುವಂಥ ಶಕ್ತಿಯನ್ನು ದೇವರು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ. ಮತ್ತು ನಾವೆಲ್ಲರೂ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂಥ, ಪ್ರಧಾನಿ ನರೇಂದ್ರ ಮೋದಿಜಿಯವರು ತೆಗೆದುಕೊಳ್ಳುವಂಥ ನಿರ್ಣಯದ ಜೊತೆಗಿದ್ದು ನಾವು ಸಂಪೂರ್ಣವಾಗಿ ಆ ನಿರ್ಣಯಗಳನ್ನು ಸ್ವೀಕರಿಸಿ ಅನುಷ್ಠಾನಗೊಳಿಸೋದಕ್ಕೆ ನಮ್ಮೆಲ್ಲರ ಸಹಕಾರವನ್ನು ನಾವು ನೀಡೋಣ ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ. ಅದರ 12 ವರ್ಷ ಆಗಿರೋದ್ರ ಹಿನ್ನೆಲೆಯಲ್ಲಿ ಕೇವಲ 12 ವರ್ಷ ಅಂತ ಅಷ್ಟೇ ಅಲ್ಲ, ಅದು ನಮ್ಮ ಭಾರತದ ಇತಿಹಾಸವನ್ನು, ಸ್ವಾತಂತ್ರ್ಯ ನಂತರದ ಇತಿಹಾಸವನ್ನು ನಾವು ನೋಡಿದರೆ, ಈ ದೇಶದಲ್ಲಿ ಆಯ್ಕೆಯಾದ ಒಬ್ಬ ಸಂಸದನಾಗಿ ಅತಿ ಹೆಚ್ಚು ಸುದೀರ್ಘ ಕಾಲ ಆಡಳಿತವನ್ನು ಮಾಡಿರುವಂಥ ಪ್ರಧಾನಿ ಯಾರು ಅಂತ ಕೇಳಿದರೆ ನರೇಂದ್ರ ಮೋದಿಜಿಯವರು. ಅವರು 4398 ನೆಹರು ಅವರು ಆಡಳಿತ ಮಾಡಿರುವಂಥ ದಿನಗಳಿತ್ತು. ಆದರೆ ಈಗ 4412ನೇ ದಿನದಲ್ಲಿ ನಾವಿದ್ದೇವೆ. ಅಂದರೆ ನೆಹರು ಅವರು ಇದಕ್ಕಿಂತ ಹೆಚ್ಚು ಕಾಲ ಇದ್ದರು. ಆದರೆ ಪ್ರಾರಂಭದಲ್ಲಿ ಮೊದಲ ಚುನಾವಣೆ ಆಗೋ ತನಕ ಅವರು ಆಂತರಿಕವಾದ ಆಯ್ಕೆ ಆದಂಥ ಒಬ್ಬ ಪ್ರಧಾನಿಯಾಗಿದ್ದರು. ಅವರು ಒಬ್ಬ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಚುನಾವಣೆ ಆಗಿ ಗೆದ್ದಿರುವಂಥ ಸಂಸದನಾಗಿ ಪ್ರಧಾನಿಯಾಗಿದ್ದಲ್ಲ.
ಹಾಗಾಗಿ ನಮಗೆ ಅತಿ ಹೆಚ್ಚು ಕಾಲ ಭಾರತದ ಪ್ರಧಾನಿಯಾಗಿ ಈ ದೇಶವನ್ನು ಸಮರ್ಥವಾಗಿ ಮುನ್ನಡೆಸಿರುವಂಥವ್ರು. ಸಮರ್ಥವಾಗಿ ಅಂದರೆ ಏನು? ಜಗತ್ತಿನ ಯಾವುದೇ ದೇಶಗಳನ್ನು ನಾವು ಆ ದೇಶದ ಮುಖ್ಯಸ್ಥರನ್ನು ಮಾತನಾಡಿಸಿದರೂ ಸಹ ಮೀಡಿಯಾದವರು, ಪತ್ರಿಕೆಯವರು ಎಲ್ಲ ಕಡೆಗೆ ಬರ್ತಾ ಇದೆ. ಅವರು ಹೇಳುವಾಗ ಕೇಳುವಾಗ ಯಾವ ದೇಶದ ಮುಖ್ಯಸ್ಥರಾಗಲಿ, ಅಮೆರಿಕ ಆಗಲಿ, ಫ್ರಾನ್ಸ್ ಆಗಲಿ, ಚೀನಾ ಆಗಲಿ, ಇಂಗ್ಲೆಂಡ್, ನೀವು ಹೇಳ್ತಾ ಹೋದ್ರೆ ಮುಗಿದಿರುವಷ್ಟು ದೇಶದವರೂ ಸಹ ಅರಬ್ ದೇಶವನ್ನು ಒಳಗೊಂಡಂತಹ ಅಲ್ಲಿಯ ರಾಜರು, ಅಲ್ಲಿಯ ದೊರೆಗಳನ್ನು ಒಳಗೊಂಡಂತೆ ನಿಮ್ಮ ನಾಯಕ ಯಾರು ಅಂತ ಕೇಳಿದರೆ ನಮ್ಮ ನಾಯಕ ಭಾರತದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಂತ ಹೇಳ್ತಾರೆ. ಅಂದರೆ ಭಾರತದ 140 ಕೋಟಿ ಜನರ ಈ ಒಂದು ಶಕ್ತಿಯನ್ನು ಆಧರಿಸಿ ಪ್ರಧಾನಿಯಾಗಿರುವ ನರೇಂದ್ರ ಮೋದಿಜಿಯವರು ಅತ್ಯುತ್ತಮವಾದಂಥ ಆಡಳಿತವನ್ನು ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಆ ಒಂದು ಭಾರತದ ವಿಚಾರವನ್ನು ಜಗತ್ತಿಗೆ ತಿಳಿಸುವಂಥ ಒಂದು ಅದ್ಭುತವಾದ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಅವರು ಕೊಟ್ಟಿರುವಂಥ ಎಲ್ಲ ಕಾರ್ಯಕ್ರಮಗಳ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಬಂದಿದ್ದೇವೆ. ಈಗ ನಮಗೆ ಒಳ್ಳೆಯ ಆಡಳಿತ ನಡೆಸೋದಕ್ಕೆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುವ ಹಾಗೆ ಈ ಸಂದರ್ಭದಲ್ಲಿ ತಾಯಿಯ ಹೆಸರಿನಲ್ಲಿ, ತಂದೆಯ ಹೆಸರಿನಲ್ಲಿ, ಮಹಾಪುರುಷರ ಹೆಸರಿನಲ್ಲಿ ಒಂದು ಸಸಿ ನೆಡಬೇಕು ಅಂತ ಹೇಳಿದ್ದಾರೆ. ಇವತ್ತು ಒಂದು ಸಸಿ ನೆಡ್ತಾರೆ ಅನ್ನೋ ವಿಶ್ವಾಸ ಇದೆ ನನಗೆ. ಅನಂತಮೂರ್ತಿಯವರೇ ನೆಡ್ರಿ ಅಂತ ಅಷ್ಟೇ. ಅಂದರೆ ಎಲ್ಲರೂ ನಡೆಸಬೇಕು, ಅದು ಆಗಲಿ. ಯಾಕೆಂದರೆ ರೈಲ್ವೆ ಸ್ಟೇಷನ್ನಿಗೂ ನಾನು ನಿನ್ನೆ ಹೇಳಿದ್ದೇನೆ, ಅಲ್ಲೂ ಒಂದು ಸಸಿ ನೆಟ್ಟೆ ಕಾರ್ಯಕ್ರಮ ಶುರು ಮಾಡಬೇಕು ಅಂತ. ಹಾಗೆ ಇಲ್ಲೂ ಒಂದು ಸಸಿ ನೆಡ್ತಾರೆ. ಸಸಿ ಇಲ್ಲಿ ನೋಡ್ಬಿಟ್ರೆ ಎಷ್ಟು ಸಸಿ ಅದೇ ಹೇಳಿ, ನೆಡಕ್ಕೆ ಜಾಗ ಎಲ್ಲ ಹೇಳಿ ಹುಡುಕ್ಬೇಕು ಈಗ ಅಷ್ಟೇ. ಅಷ್ಟು ಸಸಿ ನರ್ಸರಿ ಒಳದು ಇಲ್ಲಿದೆ ಇಲ್ಲಿ. ಹಾಗಾಗಿ ಸಸಿ ನೆಟ್ಟು ನಾವು ಸಸಿ ನೆಡಬೇಕು ಅಂತಿದೆ. ನೋಡ್ರಿ, ಈಗ ನಾವು ಯಾವ ತಿಂಗಳಲ್ಲಿದ್ದೀವಿ? ಮೃಗಶಿರ ಮುಗೀತೋ ಇನ್ನೂ ನಡೀತಾ ಇದೆಯೋ? ನಡೀತಾ ಇದೆ, ನಾಳೆ ಮುಗೀತದೆ. ಮಳೆ ನೋಡಿದ್ರಲ್ಲ ಏನಾಗದೆ ಹೇಳಿ. ನಮಗೆ ಅದರ ಗಂಭೀರತೆಗಳು ಬಿತ್ತನೆ ಆದಲ್ಲಿ ಹೋಗಿ ನೋಡಿಬಿಟ್ರೆ ನಮಗೆ ನಮ್ಮ ರೈತರ ಸ್ಥಿತಿಗತಿಗಳು ಏನು ಅಂತ ಆತಂಕ ಆಗತ್ತೆ. ನಮ್ಮ ನಾಡಿನ ಭವಿಷ್ಯ ಏನು ಅಂತ ಆತಂಕ ಆಗತ್ತೆ. ಬಿತ್ತಿದ ಎಲ್ಲವೂ ಒಣಗಿ ಹೋಗ್ತಾ ಇದೆ, ಮಳೆ ಇಲ್ಲ. ಈ ಹವಾಮಾನ ವೈಪರೀತ್ಯದಿಂದ ಆಗ್ತಿರುವಂಥ ದುಷ್ಪರಿಣಾಮ ಇದೆಯಲ್ಲ, ಅದಕ್ಕೆ ಪರಿಹಾರ ಅಂದರೆ ಹಸಿರನ್ನು ಹೆಚ್ಚು ಮಾಡಬೇಕು. ನಾವು ಹಸಿರನ್ನು ಹೆಚ್ಚು ಮಾಡಬೇಕು ಅಂದರೆ ಸಸಿ ನೆಡಬೇಕು. ನಾವು ಮಾಡ್ತಾ ಇರುವಂತಹ ಪರಿಸರ ಮಾಲಿನ್ಯ ಇದೆಯಲ್ಲ, ಅದರ ದುಷ್ಪರಿಣಾಮ ಭವಿಷ್ಯದ ಜನಾಂಗಕ್ಕೆ, ಅಂದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಆಗೋದನ್ನು ಈಗಲೇ ನೋಡಿದರೆ ಆತಂಕ ಆಗತ್ತೆ. ಹಾಗಾಗಿ ನಾವು ಹೆಚ್ಚೆಚ್ಚು ಸಸಿಗಳನ್ನು ನೆಡ್ತಾ ಹಸಿರನ್ನು ಹೆಚ್ಚು ಮಾಡಬೇಕು ಅನ್ನೋದನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಸ್ವಚ್ಛ ಭಾರತ ಅಭಿಯಾನ ಅಂತೂ ನಡೆದೇ ಕಸ ಒಂದು ಹಾಗೆ ಕಾಣ್ತಾ ಇದೆ ಹೇಳೋದು ಬಿಟ್ಟರೆ. ಈಗ ಬರ್ತಾ ನೋಡಿದೆ ಗುಡ್ಡದ ಮೇಲೆ ಮತ್ತೆ ಚೊಕ್ಕಾಗ್ಬಿಟ್ಟದೇನು ನಾಳೆ ಹೆಚ್ಚೆಯ. ಹಾಗಾಗಿ ನಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಬೇಕು ಅನ್ನುವಂಥ ಇಚ್ಛೆಯಿಂದ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರಗಳ ಮೂಲಕ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ. ನಮ್ಮ ಪಕ್ಷಗಳ ಮೂಲಕನೂ ಅದನ್ನು ಹೇಳಿದೆ. ಇದ್ರ ಜೊತೆಯಲ್ಲಿ ಅನೇಕ ಸಾಧಕರು ಯಾರಿದ್ದಾರೋ ಎಲೆಮರೆಯಂತೆ ಸಮಾಜದ ಹಿತಕ್ಕೆ, ರಾಷ್ಟ್ರ ಹಿತಕ್ಕೆ ನಿಸ್ವಾರ್ಥದಿಂದ ಪ್ರಚಾರಕ್ಕಾಗಿ ಯಾವುದೋ ಸ್ಥಾನಮಾನಕ್ಕೆ ಆಗಿ ಏನೋ ಮಾಡದೆ ಎಲೆಮರೆ ಕಾಯಿಯಂತೆ ಇರೋರನ್ನು ನಾವು ಗೌರವಿಸಬೇಕು ಅನ್ನೋ ಒಂದು ಇಟ್ಕೊಂಡಿದ್ದೇವೆ. ಹೀಗೆ ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ. ಅದರೊಳಗೆ ಒಂದು ನಮ್ಮ ಈ ನೈಸರ್ಗಿಕ ಕೃಷಿಯನ್ನು ನಾವು ಪ್ರೋತ್ಸಾಹಿಸಬೇಕು ಅನ್ನೋದು. ಈಗಾಗಲೇ ಪ್ರಾಸ್ತಾವಿಕವಾಗಿ ಅನಂತಮೂರ್ತಿಯವರು ಹೇಳಿದರು, ನಮಗೆ ನಮ್ಮ ಆಹಾರವೇ ನಾವೆಲ್ಲವೂ. ನಾವೇನಾಗಿದ್ದೇವೋ ನಮ್ಮ ಆಹಾರದಿಂದಲೇ ಆಗಿದ್ದೇವೆ. ಆಹಾರ ಏನಾಗಿದೆಯೋ ಅಂತ ನೋಡಿದರೆ ಭೂಮಿಯಿಂದಲೇ ಆಗಿದೆ, ಮಣ್ಣಿನಿಂದಲೇ ಆಗಿದೆ. ಹಾಗಾಗಿ ನಾವು ಮಣ್ಣನ್ನು ಶುದ್ಧವಾಗಿಟ್ಕೊಳ್ಬೇಕು, ಭೂಮಿಯನ್ನು ಶುದ್ಧವಾಗಿಟ್ಕೊಳ್ಬೇಕು. ಭೂತಾಯಿ ಅದು. ಭೂಮಿ ಹುಣ್ಣಿಮೆಗೆ ಮಾತ್ರ ಪೂಜೆ ಮಾಡೋದಲ್ಲ, ಆ ಭೂಮಿಯನ್ನು ಮಾತೃಭೂಮಿ ಅಂತ ನಾವು ಭೂಮಿ ಮುಟ್ಟು ನಮಸ್ಕಾರ ಮಾಡ್ತೇವೆ ಕ್ಷಣಕ್ಕೆ. ಬೆಳಗ್ಗೆ ಎದ್ದು ಪಾದವನ್ನು ಭೂಮಿ ಮೇಲೆ ಇಡುವಾಗ ನಾವು ಅದನ್ನು ಪ್ರಾರ್ಥಿಸ್ತೇವೆ. ಹೀಗೆ ಇರುವಾಗ ಇಂಥ ಒಂದು ಪವಿತ್ರ ಭಾವನೆಯ ನಮ್ಮ ಭೂಮಿ ಇವತ್ತು ಕಲುಷಿತ ಆಗಿದೆ. ಕೇವಲ ಪ್ಲಾಸ್ಟಿಕ್ಗಳಿಂದ ಮಾತ್ರ ಅಲ್ಲ,
ವಿಶೇಷವಾಗಿ ರೈತರು ನಾವಿಲ್ಲಿ ಸೇರಿದವರು, ನಾವು ಬಳಸ್ತಾ ಇರುವಂಥ ರಸಗೊಬ್ಬರಗಳಿಂದಾಗಿ ಭೂಮಿ ವಿಷಪೂರ್ಣವಾಗ್ತಾ ಇದೆ. ಬರೇ ಕಲುಷಿತ ಅನ್ನೋದು ಸಣ್ಣ ಶಬ್ದ ಆಗತ್ತೆ, ವಿಷ ಆಗ್ತಾ ಇದೆ ಭೂಮಿ. ನಮಗೆ ಅದರ ಮಲೆನಾಡಿನ ಜನತೆಗೆ ನಮಗೆ ಅದರ ಗಂಭೀರತೆಗಳು ನಮಗೆ ಆ ಪ್ರಮಾಣದಲ್ಲಿ ಇಲ್ಲ. ಬೇರೆ ಕಡೆ ಏನಾಗಿದೆಯೋ ಆ ಪ್ರಮಾಣದಲ್ಲಿ. ನಾನು ಸಂಸದ್ನ ನಂತರ ಪಂಜಾಬ್ನ ಅನೇಕರು ಸಿಗ್ತಾರೆ, ಅಲ್ಲೇ ಪಕ್ಕದ ಹರಿಯಾಣದ ಬೇರೆ ಬೇರೆ ರಾಜ್ಯದವರು ಎಲ್ಲ ಕಡೆಗೆ ಓಡಾಡ್ತಾ ಇದ್ದೀನಿ. ನಾಳೆ ಮತ್ತು ಕಲ್ಕತ್ತಾಕ್ಕೆ ಹೋಗಬೇಕು. ಕಲ್ಕತ್ತಾದಿಂದ ಬಂದಿದ್ದೀನಿ, ಸಿಲಿಗುಡಿಯಿಂದ. ಈಗ ಮತ್ತೆ ನಾಡ್ದು ಹೋಗಬೇಕು ಕಲ್ಕತ್ತಾಕ್ಕೆ. ಇಡೀ ದೇಶ ಎಲ್ಲ ತಿರುಗ್ತಾ ಇದ್ದೇನೆ. ತಿರುಗುವ ಅವಕಾಶ ಕೊಟ್ಟಿದ್ದೀರಿ, ನಿಮ್ಮೆಲ್ಲರಿಗೆ ಧನ್ಯವಾದವನ್ನು ಸಲ್ಲಿಸ್ತೇನೆ. ನಾನು ಅಲ್ಲಿ ಕೇಳ್ತೇನೆ, ಪಂಜಾಬಿನ ಸ್ಥಿತಿ ಏನಾಗಿದೆ ಅಂತ ನಿಮ್ಗೆ ಒಂದು ಮಾತು ಹೇಳ್ತೇನೆ. ಅತಿ ಹೆಚ್ಚು ಭತ್ತ ಬೆಳೀತಾರೆ, ಗೋಧಿ ಬೆಳೀತಾರೆ, ಅದು ಇದು ಎಲ್ಲ ಬೆಳೀತಾರೆ. ಆದರೆ ಆ ಭತ್ತ ಬೆಳೆದಂಥ, ಗೋಧಿ ಬೆಳೆದಂಥ ರೈತರು ಮನೆಯಲ್ಲಿ ಊಟ ಮಾಡಲಿಕ್ಕೆ ಪಕ್ಕದ ರಾಜ್ಯಗಳಿಂದ ಭತ್ತ, ಅಕ್ಕಿ ಎಲ್ಲ ತರಿಸ್ತಾರೆ. ಯಾಕೆ ನೀವು ಬೆಳೆದಿದ್ದು ನೀವು ಯಾಕೆ ಮಾಡೋದಿಲ್ಲ ಅಂದರೆ, ಅದು ಅಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಅದಕ್ಕೆ ಹಾಕಿದ್ದಾರೆ. ಅವರಿಗೆ ಅದು ಸರಿ ಇಲ್ಲ ಅಂತ ಗೊತ್ತಿದೆ. ಅವರಿಗೆ ತಮ್ಮ ಭೂಮಿ ಹಾಳಾಗಿದೆ, ನಾವು ಬೆಳೆದಂಥ ಬೆಳೆ ಅದು ವಿಷಪೂರಿತವಾಗಿದೆ ಅಂತ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಅವ್ರೇನು ಮಾಡ್ತಿದ್ದಾರೆ ಅಂದರೆ, ಬೇರೆ ಕಡೆಯಿಂದ ಬೆಳೆದಂಥದ್ದನ್ನು ಅವರು ಮನೆಗೆ ತಂದ್ಕೊಂಡು ಊಟ ಮಾಡ್ತಾರೆ. ಹಾಗಾಗಿ ಇಲ್ಲಿ ಮಾರಿದ್ದನ್ನು ಯಾರು ಊಟ ಮಾಡ್ತಿದ್ದೇವೆ? ನಾವೇ. ನಾವು ಇಲ್ಲೆಲ್ಲ ಗದ್ದೆ ಬಿಟ್ಟಾಯ್ತಲ್ಲ, ಬೇರೆ ಬದಿನ ತರುವುದೆಯ ಅದು ಎಲ್ಲಿಂದ ಬಂದಿದ್ದು ಬರ್ಕೊಂಡಿರ್ತದೆ ಅದ್ರ ಮೇಲೆ. ನಾವು ರೈತರು, ಹಾಗಾಗಿ ನಮ್ಮ ಜವಾಬ್ದಾರಿ ಅತ್ಯಂತ ಹೆಚ್ಚಿದೆ. ಕೇವಲ ಭೂಮಿಯನ್ನು ನಾವು ಪವಿತ್ರ ಭಾವನೆಯಿಂದ ನೋಡಿ ಅದನ್ನು ರಕ್ಷಿಸೋದ್ರ ಜೊತೆಯಲ್ಲಿ ಅದರ ಮೂಲಕ ಮನುಷ್ಯ ಜೀವವನ್ನು ನಾವು ರಕ್ಷಿಸ್ತಿದ್ದೀವಿ ಅನ್ನುವಂಥ ಉದಾತ್ತವಾದ ಭಾವನೆ ಬರಬೇಕು. ಮನುಷ್ಯ ಜೀವನ ಮಾತ್ರ ಅಲ್ಲ, ಇವತ್ತು ಶಹರದಲ್ಲಿರುವಂಥ ದನಕರುಗಳನ್ನು ನೋಡಬೇಕು, ಪ್ರಾಣಿ ಪಶು ಪಕ್ಷಿಗಳನ್ನು ನೋಡಬೇಕು. ಒಂದೊಂದು ವೆಟರ್ನರಿ ಡಾಕ್ಟ್ರ್ ಇದ್ದರೆ ಅವ್ರು ಆಪ್ರೇಷನ್ ಮಾಡಿದಾಗ ನೀವು ಹೋಗಬೇಕು ಅಲ್ಲಿ. ಅದ್ರ ಹೊಟ್ಟೆಯಿಂದ ನಮ್ಮ ಗೋವು, ನಮ್ಮ ಗೋಮಾತೆ, ನಾವೆಲ್ಲ ಭಾವನೆಯಿಂದ ಗೌರವಿಸುವಂಥ ಪೂಜ್ಯ ಮಾತೆ ಇವತ್ತು ಶಹರದಲ್ಲಿ ಬೀಡಾಡಿ ದನಗಳಾಗಿ ಏನಾಗಿದೆ ಅಂದರೆ, ಪ್ಲ್ಯಾಸ್ಟಿಕ್ಕೇ ತಿನ್ನೋದು ಅದರದ್ದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಆಪ್ರೇಷನ್ ಮಾಡಿ ತೆಗೆದ್ರೆ 6, 8, 10, 15 kg ಪ್ಲ್ಯಾಸ್ಟಿಕ್ ತೆಗಿತಾರೆ ಹೀಗೆ ಹೊಟ್ಟೆಯಿಂದ. ಅದು ಕೊಡೋ ಹಾಲು ಏನಾಗಬೇಕು, ಯಾವುದು ಏನಾಗ್ತಾ ಇದೆ ಅನ್ನುವಂಥ ಒಂದು ಗಂಭೀರತೆ ನಮಗೆ ಬರದೇ ಹೋದರೆ, ಆ ಗಂಭೀರತೆಯನ್ನು ನಿರ್ಮಿಸಬೇಕು ಅನ್ನೋದಕ್ಕೆ ಈ ಕಾರ್ಯಾಗಾರ. ಇದರೊಳಗೆ ಇನ್ನು ಹಲವು ವಿಷಯಗಳಲ್ಲಿ ನಾನು ಮಾತನಾಡ್ಬೋದು, ಆದರೆ ನಾನು ಅದೆಲ್ಲದಕ್ಕೂ ಹೋಗದೆ ಈ ಕಾರ್ಯಾಗಾರ ಅನ್ನೋದು ನಾವು ಸಾವಯವ ನೈಸರ್ಗಿಕ ಕೃಷಿ ಪದ್ಧತಿಗೆ ಹೋಗಬೇಕು. ಪುಕುವೋಕಾನಿಂದ ಹಿಡಿದು ಯಾರ್ಯಾರು ಏನೇನು ಮಾಡಿದ್ರು ಅಂತೆಲ್ಲ ನೋಡಿಬಿಟ್ರೆ ನೈಸರ್ಗಿಕ ಕೃಷಿಗೆ ನಮ್ಮಲ್ಲಿ ಆ ಜಾಗೃತಿ ತರೋದಕ್ಕೆ ಭಾಳ ಒಳ್ಳೆಯ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆದರೆ ಒಂದು ಸರ್ಕಾರವಾಗಿ ನಿಂತಿರೋದು ಇದೆಯಲ್ಲ, ಅದು ಇವತ್ತು ಜವಾಬ್ದಾರಿಯನ್ನು ನಮಗೆ ಹೆಚ್ಚಿಸ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಕೃಷಿ ಇಲಾಖೆ ಮೂಲಕ ಇವತ್ತು ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಮೂಲಕ ಕೃಷಿ ಸಚಿವರು ನಾವು ಈ ಸಾವಯವ ಕೃಷಿಯನ್ನು, ನೈಸರ್ಗಿಕ ಕೃಷಿಯನ್ನು ಅವಲಂಬಿಸಲೇಬೇಕು ಅಂತ ಒಂದು ಬಲವಾದ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಾಗಾಗಿ ನಾವು ಅದರಲ್ಲಿ ಭಾಗಿಯಾಗಿದ್ದೇವೆ. ಹಣ ಗಳಿಸೋದು ಒಂದೇ ನಮ್ಮ ಜೀವನದ ಧ್ಯೇಯ ಆಗದೆ, ನಮ್ಮ ಹಿತ, ಸಮಾಜದ ಹಿತ, ಜನಸಮುದಾಯದ ಹಿತವನ್ನು ನಾವು ಕಾಪಾಡೋದಕ್ಕೆ ನಾವು ಈ ಸಾವಯವ ಕೃಷಿ ಅಂಥದ್ದನ್ನು, ನೈಸರ್ಗಿಕ ಕೃಷಿಯನ್ನು ನಾವು ಅನುಸರಿಸಬೇಕು. ಗೊಬ್ಬರ ಹಾಕಿದರೆ ನಾನು ಎಲ್ಲ ಕಡೆ ಕೇಳಿದೆ. ನಾನು ಇತ್ತೀಚೆಗೆ ಗೋಕರ್ಣದಲ್ಲಿ ತರಕಾರಿ ಬೆಳೆಯೋದ್ರಿಂದ ಹಿಡಿದು, ನಾವು ಈರುಳ್ಳಿ ಬೆಳೆಯೋದ್ರಿಂದ ಹಿಡಿದು, ಎಲೆ ಬಳ್ಳಿ ಬೆಳೆಯೋದ್ರಿಂದ ತನಕ ನಾನು ಯಾರ್ಯಾರು ರೈತರು ಇಲ್ಲಿ ಯಾವ್ಯಾವುದನ್ನು ವಿಶೇಷವಾದ ಇದೆಯಲ್ಲ ನಮ್ಮದು, ಅವರಿಗೆಲ್ಲ ಕೇಳಿದೆ ನಾನು, ನೀವು ಮೊದಲಿನಂಗೆ ಸಾವಯವ ಸಗಣಿ ಗೊಬ್ಬರದಲ್ಲೇ ಮಾಡ್ತಿದ್ದೀರೋ ಹೇಗೆ ಏನು ಅಂತ. ಸಗಣಿ ಗೊಬ್ಬರ ಹಾಕಿದ್ರೆ ಬರುವುದೇ ಇಲ್ಲ ಸರ್, ಸ್ವಲ್ಪ ಬೆಳೀತದೆ, ಹಾಗಾಗಿ ಸ್ವಲ್ಪ ರಸಗೊಬ್ಬರ ಹಾಕಬೇಕಾಗ್ತದೆ ಹೇಳಿ. ಅಂದರೆ ಈಗ ನಮ್ಮಲ್ಲೂ ನಾವು ರಸಗೊಬ್ಬರದ ಇಲ್ಲ ಅಂದರೆ ಇಲ್ಲ ಅನ್ನೋ ಸ್ಥಿತಿ ಬಂದಿದೆ. ಹಾಗಾಗಿ ನಮ್ಮ ಜವಾಬ್ದಾರಿ ಜಾಸ್ತಿ. ಕೇವಲ ಹಣ ಗಳಿಕೆ ಜೀವನದ ದೃಷ್ಟಿಕೋನ ಆಗಿ ಹೋಗಿದೆ ಬ್ರಿಟಿಷರ ಶಿಕ್ಷಣ ವ್ಯವಸ್ಥೆಯಿಂದಾಗಿ. ಸಮಾಜದ ಮಾನಸಿಕತೆ ಹಾಗಾಗಿದೆ. ಅದರಿಂದ ಹೊರಬರಬೇಕು.
ನಮ್ಮ ಜೀವನಕ್ಕೆ ಅವಶ್ಯ ಇರೋದನ್ನು ನಾವು ದುಡ್ಕೊಳ್ಳೇಬೇಕು ಮತ್ತು ನ್ಯಾಯವಾಗಿ ಅದನ್ನು ಬಳಸ್ಕೊಳ್ಳೇಬೇಕು. ಆದರೆ ದುರಾಸೆಗೆ ಬಿದ್ದು ನಾವು ಪ್ರಕೃತಿಯನ್ನು ಶೋಷಿಸಿದರೆ, ಜನಸಮುದಾಯವನ್ನು ಶೋಷಿಸಿದರೆ ಅದೆಲ್ಲವೂ ಶಾಪವಾಗಿ ಪರಿಣಾಮ ಆಗತ್ತೆ. ನಾವು ಅದರದ್ದೇ ಒಂದು ಭಾಗ. ಈಗ ಜೂನ್ ಮಧ್ಯದಲ್ಲಿಯೂ ಈ ಬಿಸಿಲು, ಈ ಶಕೆ, ನನಗೆಲ್ಲ ಬೆವತ್ತು ಹೋಗ್ತಾ ಇದ್ದೇನೆ ನಾನು ಈ ಶಕೆ. ಹಾಗಾಗಿ ಈ ರೀತಿಯ ಪರಿಸರದ ರಕ್ಷಣೆಗೆ, ನಮ್ಮ ಆರೋಗ್ಯದ ರಕ್ಷಣೆಗೆ, ಭೂತಾಯಿಯನ್ನು ರಕ್ಷಿಸೋದಕ್ಕೆ ನಾವು ವಿಶೇಷವಾದ ಪ್ರಯತ್ನವನ್ನು ಮಾಡಲೇಬೇಕು. ಈ ಒಂದು ಕಾರ್ಯಾಗಾರದ ಬಹಳ ಮುಖ್ಯ ಉದ್ದೇಶ ಅದಿದೆ ಅನ್ನೋದನ್ನು ಹೇಳ್ತಾ, ಇವತ್ತು ನರೇಂದ್ರ ಮೋದಿಜಿಯವರು, ಇನ್ನು ಕೇವಲ ಕೆಲವು ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೇನೆ. ನರೇಂದ್ರ ಮೋದಿಜಿಯವರು ರೈತರ ಹಿತಕ್ಕೋಸ್ಕರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಈ 12 ವರ್ಷದಲ್ಲಿ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಮೊದಲು ಅವರು ತೆಗೆದುಕೊಂಡಂಥದ್ದು ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಅಂತ. ಸಾಯಿಲ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಎಲ್ಲ ಇದೆಯೋ ಸಾಯಿಲ್ ಹೆಲ್ತ್ ಕಾರ್ಡು? ಕೊಟ್ಟಿದ್ರಲ್ಲ? ಹಾಂ, ಈಗ ಕೊಟ್ಟಿದ್ರ ಮರ್ತೋಗೋದು. ಈಗ 12 ವರ್ಷ ಆಯ್ತು, 10 ವರ್ಷ ಆಯಿತು ಈಗ ಕೊಟ್ಟೋದು. ಎಲ್ಲ ಬದಿಗೂ ಕೊಟ್ಟಿದ್ದಾರೆ. ಕೊಡಲಿಲ್ಲ ಅಂದರೆ ಶಾಸಕರ ಹತ್ರ ಹೇಳಿದರೆ ಈಗಲೂ ಕೊಡಿಸ್ತಾರೆ. ನಮ್ಮ ಕೃಷಿ ಇಲಾಖೆಯವರು ಕೊಟ್ಟೇ ಕೊಡ್ತಾರೆ. ಅದನ್ನು ಎಲ್ಲರೂ ತಪ್ಪಿರ್ಬೋದು. ಸಾಯಿಲ್ ಹೆಲ್ತ್ ಕಾರ್ಡ್ ಕೊಟ್ಟೇ ಕೊಡ್ತಾರೆ. ನಾನು 30 ವರ್ಷ ಶಾಸಕ ಆಗಿದ್ದೆ, ಮತ್ತು ಈ ಮೊನ್ನೆ ತನಕ 3 ವರ್ಷದ ತನಕ ಶಾಸಕನೇ ಇದ್ದೆ. ಹಾಗಾಗಿ ಸಾಯಿಲ್ ಹೆಲ್ತ್ ಕಾರ್ಡ್ ಎಲ್ಲರಿಗೂ ಕೊಡ್ತಾರೆ. ಅದೇನು ಎಂಥ ದೊಡ್ಡ ಇದಲ್ಲ, ಆದಾಯ ಪತ್ರ ಕೊಟ್ಟಂಗೆಲ್ಲ ಅಲ್ಲ. ಪರಿಶೀಲನೆ ಎಲ್ಲ ಮಾಡೋದು RTC ಇದ್ರೆ ಆಯಿತು. ಅವ್ರು ಬಂದು ಮಣ್ಣು ಪರೀಕ್ಷೆ ಮಾಡ್ತಾರೆ. ಮಣ್ಣು ಪರೀಕ್ಷೆ ಮಾಡಿ ಅದಕ್ಕೆ ಯಾವ್ಯಾವ ಪೋಷಕಾಂಶಗಳು ಕಡಿಮೆ ಇದೆ ಅಂತ ನೋಡ್ತಾರೆ, ಮತ್ತು ನಿಮಗೆ ಅಡ್ವೈಸ್ ಮಾಡ್ತಾರೆ ಈ ಪೋಷಕಾಂಶಗಳನ್ನು ಹಾಕಿ ಅಂತ. ಈಗ ಅಡಿಕೆ ತೋಟಕ್ಕೆ ಮಳೆಗಾಲದಲ್ಲಿ ಈ ರೀತಿ ಮಳೆ ಬರೋದ್ರಿಂದಾಗಿ, ಅಂದರೆ ಇವತ್ತು ನಮ್ಮನೆ ಅಲ್ಲ ನಾ ಹೇಳೋದು, ಮಲೆನಾಡಿನಲ್ಲಿ 100 ಇಂಚಿಗಿಂತ ಜಾಸ್ತಿ ಮಳೆ ಆಗುತ್ತಲ್ಲ, ಆ ಕಾರಣದಿಂದಾಗಿ ಅವರು ಸುಣ್ಣ ಜಾಸ್ತಿ ಹಾಕಬೇಕು ಅಂತ ಹೇಳ್ತಾರೆ, ಇನ್ನೆಂಥ ಪೊಟ್ಯಾಶ್ ಜಾಸ್ತಿ ಆಗಬೇಕು ಅಂತ ಹೇಳ್ತಾರೆ, ಏನೇನೋ ಹೇಳ್ತಾರೆ. ಅದನ್ನು ಮಾಡಬೇಕಾಗತ್ತೆ ನಾವು. ಹಾಗಾಗಿ ನಮಗೆ ಈ ಬೆಟ್ಟ ಸೌಲಭ್ಯವನ್ನು ಕೊಟ್ಟು ಮುಚ್ಚಿಗೆ ಮಾಡೋದಕ್ಕೆ ಅವಕಾಶ ಆ ಕೆನರಾ ಪ್ರಿವಿಲೇಜ್ ಆ್ಯಕ್ಟ್ ಕೊಟ್ಟಿದ್ರಲ್ಲ, ಅದು ನಮ್ಮ ಈ ಬೆಳೆಯ ರಕ್ಷಣೆಗಾಗಿ ಬಹಳ ಮುಖ್ಯವಾದ್ದು. ರಕ್ಷಣೆಗೆ ಅಂದರೆ ಮಣ್ಣು ಕೊಚ್ಚಿ ಹೋಗಬಾರ್ದು ಅನ್ನೋದ್ರ ಜೊತೆಯಲ್ಲಿ ನಾವು ದರಕನ್ನು ಹಾಕೋದ್ರಿಂದಾಗಿ ಅದು ಭೂಮಿಯ ಫಲವತ್ತತೆಯನ್ನು ನೈಸರ್ಗಿಕವಾಗಿ ಹೆಚ್ಚಿಸುತ್ತೆ. ಹಾಗಿದ್ದೆಲ್ಲ ರೂಢಿಯಲ್ಲಿ ಇದ್ದಿದ್ದು. ಅದಕ್ಕೆ ಸರ್ಕಾರವೂ ಆವತ್ತಿನ ಕಾಲದಲ್ಲಿ ಇಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಈಗ ನಾವು ಆ ಹಿನ್ನೆಲೆಯಲ್ಲಿ ನಮ್ಮ ಬೆಳೆಯನ್ನು ಬೆಳೀತಿದ್ದೇವೆ. ಹಾಗಾಗಿ ನಮ್ಮದು ಸಾಯಿಲ್ ಹೆಲ್ತ್ ಕಾರ್ಡ್ ಎಲ್ಲರೂ ತೊಗೋಬೇಕು. ಮತ್ತು ನಮ್ಮ ಭೂಮಿ ಹೇಗಿದೆ ಅನ್ನೋದು ನಮ್ಗೆ ಗೊತ್ತಾಗದೆ ಹೋದರೆ ನೀವೇನಂತ ಅದಕ್ಕೆ ವಾಗಾತಿ ಮಾಡ್ತೀರಿ? ಅದರ ಆರೋಗ್ಯ, ನನಗೆ ಈಗ ಶುಗರ್ ಇದೆ, ಅಥವಾ ಇನ್ನು ಅದು ಇದೆ ಇದಿದೆ ಅಂತ ಗೊತ್ತಾದ ಮೇಲೆ ನಾನು ಏನಾದ್ರು ಔಷಧಿ ತೊಗೋಬೋದು. ಡಾಕ್ಟರ್ GG ಹೆಗ್ಡ್ರ ಹತ್ರ ಹೋಗ್ರಿ, ಹಾಗೆ ನಂಗೆ ಒಂದು ಚೂರು ಔಷಧಿ ಕೊಡ್ರಿ ಅಂತ ಆಗ್ತದೆ ಅಂದರೆ ಅದು ಎಂತ ಆಗ್ತದೆ ಹೇಳಿ ನೋಡುವಾಳ ಒಂದು 4-5 ನಮೂನಿ ಟೆಸ್ಟ್ ಮಾಡಿ ಕಡೆಗೆ ನಿಮ್ಗೆ ಇದೇ ಹೇಳಿ ಕಡೆಗೆ ಇದಕ್ಕೊಂದು 2-3 ನಮೂನಿ ಗುಳಿಗೆ ಕೊಟ್ಟು ಟಾನಿಕ್ ಕೊಟ್ಟು ಅದು ನಮ್ಮ ಸರಿ ಮಾಡ್ತಾರೆ ಅವರು. ನಾನು ನೀವೊಬ್ಬರೇ ಅಲ್ಲ, ಈ ಡಾಕ್ಟ್ರು ಅಂದರೆ ಮನುಷ್ಯರಿಗೆ ಡಾಕ್ಟ್ರು ಕೊಡೋದು ಹೀಗೆ, ಹೌದಲ್ಲೋ? ಹಾಗೆ ಭೂಮಿಗೆ ಒಂದು ಡಾಕ್ಟ್ರ್ ಬೇಕಲ್ಲ. ಅದು ಸಾಯಿಲ್ ಟೆಸ್ಟ್ ಮಾಡಿದಾಗ, ನಮ್ಮ ಶರೀರ ಟೆಸ್ಟ್ ಮಾಡಿದ ಹಾಗೆ ಅದು ಸಾಯಿಲ್ ಟೆಸ್ಟ್ ಮಾಡಿದಾಗ ಏನು ಕಡಿಮೆ ಇದೆ, ಏನು ಹೆಚ್ಚಿದೆ, ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ ಅವರು. ಅದನ್ನು ಮಾಡಬೇಕು. ಅದನ್ನು ಪ್ರಧಾನಿಗಳು ಮೊದಲೇ ಶುರು ಮಾಡಿದರು. ಮತ್ತು ಈ ಗೊಬ್ಬರಗಳು ಇಷ್ಟು ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರಲ್ಲ, ನಿಮಗೆ 800, 1000, 1200ಕ್ಕೆ ಒಂದು ಬ್ಯಾಗ್ ಸಿಗ್ತದೆ. ಈಗ ಎಷ್ಟದೆ ಗೊಬ್ಬರ? ಹಾಂ, ನೀವೆಲ್ಲ ಈ ಕಡೆಯವರೇ ಹೋದಲ್ಲ, ಅವರೊಬ್ಬರು ಅಲ್ಲ ಕಾಣ್ತದೆ. ನೀವೆಲ್ಲ ಅದೇ, ಅದು ಗೊತ್ತಾಯ್ತು ನನಗೆ. ಅದೇ ಅಂದರೆ ಯಾಕೆಂದರೆ ಈ ಬದಿಯವರಿಗೂ ಯಾವ್ಯಾವ ಗೊಬ್ಬರ ಎಷ್ಟೆಷ್ಟಕ್ಕೆ ಸಿಗ್ತದೆ ರೂಢಿ ಆಗದೆ ಅಂದರೆ ಈ ಕಾರ್ಯಾಗಾರದ ಮಹತ್ವ ಎಷ್ಟು ಅನ್ನೋದು ಗೊತ್ತಾಗ್ತದೆ. ನಮ್ಮ ಮುಂಡಗೋಡು ಹಳ್ಳಿಯಾಳದಲ್ಲೆಲ್ಲ ಸ್ವಲ್ಪ ಜಾಸ್ತಿ ಬಳಸ್ತಾನೆ ಯಾವಾಗಲೂ. ನಾನು ಅತಿ ಹೆಚ್ಚು ಬಳಸೋ ರಾಯಚೂರು ನೋಡ್ಬಿಟ್ಟಿದ್ದೀನಿ. ಅಬ್ಬಾ, ನೀವು ಅವರ ಭತ್ತ ಎಲ್ಲ ಹಾಕಿದ ಮೇಲೆ ಆ ಗೊಬ್ಬರ ಹಾಕುವಾಗ ಹೋಗಬೇಕು ನೀವು. ಬರೀ ನಾವು ಊಟ ಮಾಡ್ತಿರೋದು ಅನ್ನನೋ ಅದೇ ಅಕ್ಕಿನೋ ಅಥವಾ ಅದೇ ಗೊಬ್ಬರದ ಚೂರೋ ಕಾಣ್ತದೆ. ನೀವು ಭಯಾನಕ ಇದೆ.
ಆದರೆ ಏನೇ ಆದರೂ ನಮ್ಮ ರೈತರಿಗೆ ಗೊಬ್ಬರ ಇಲ್ಲ ಆದರೆ ಏನಾಗ್ತದೆ ಪರಿಸ್ಥಿತಿ ಹೇಳಿ ಗೊತ್ತದೆ ಇವತ್ತು. ಆ ಹಿನ್ನೆಲೆಯಲ್ಲಿ ಜಾಗೃತಿಯಿಂದಲೇ ನಾವು ಬಳಕೆ ಕಡಿಮೆ ಮಾಡುವಂಥ ಆಗಬೇಕೆ ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಅದಕ್ಕೆ ಗೊಬ್ಬರಕ್ಕೆ ಇವತ್ತು ನಿಮ್ಗೆ 1,000 ರೂಪಾಯಿ ಕೊಡೋದು ಅಂತ ಅಂದಾಜಿದ್ದರೆ ನಾವು ಹೆಚ್ಚುವರಿಯಾಗಿ 3,000 to 4,000 ರೂಪಾಯಿ ಸರ್ಕಾರ ಬರೆಸ್ಕೊಳ್ತದೆ ಒಂದು ಚೀಲಕ್ಕೆ. ನಿಮಗೆ ನಾವು ಅದರೊಳಗೆ ಎಷ್ಟು ಸುಧಾರಣೆ ತಂದ್ವಿ. ನೀಮ್ ಕೋಟೆಡ್ ಯೂರಿಯಾ ಅಂತ ಹೇಳಿದ್ವಿ, ಈಗಂತೂ ನಮ್ಮ ಇದರೊಳಗೆ ಹನಿ ನ್ಯಾನೋ ಯೂರಿಯಾ ಅಂತ ಹೇಳಿ ಕೊಡ್ತಾ ಇದ್ದೇವೆ. ಎಷ್ಟು ನಮೂನೆಯಲ್ಲಿ ನಮ್ಮನ್ನು ಆಧುನಿಕಗೊಳಿಸೋದಕ್ಕೆ, ಇವತ್ತಿನ ಭೂಮಿಯನ್ನು ನಮ್ಮನ್ನು ರಕ್ಷಿಸ್ಕೊಳ್ಳೋದಕ್ಕೆ ಎಷ್ಟು ರೀತಿಯಲ್ಲಿ ಪ್ರಯತ್ನ ಆಗ್ತಾ ಇದೆ ಅಂತ ನೋಡ್ಬೋದು. ಇದರ ಜೊತೆಯಲ್ಲಿ ಉತ್ತಮವಾದಂತಹ ಬೀಜ ಸಿಗೋದಕ್ಕೆ, ಉತ್ತಮವಾದಂಥ ಯಂತ್ರೋಪಕರಣ ಸಿಗೋದಕ್ಕೆ ನಮ್ಮದೇ ಆದಂಥ ಸಹಕಾರವನ್ನು ಕೊಡ್ತಾನೆ ಇದ್ದೀವಿ. ಅದರ ಜೊತೆಯಲ್ಲಿ ಹವಾಮಾನ ಆಧಾರಿತವಾದಂಥ ವಿಮೆ, ಬೆಳೆ ವಿಮೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಳೆದ ವರ್ಷ ಸುಮಾರು 80-85 ಕೋಟಿ ಬಂತು. ಈ ಸಲ ಸುಮಾರು 70-75 ಕೋಟಿ ರೂಪಾಯಿ ಬೆಳೆ ವಿಮೆ ಬಂತು. ನಮಗೆ ಈ ರೀತಿಯಲ್ಲಿ ಪ್ರತಿ ವರ್ಷ ಬರ್ತಾ ಇದೆ. ಭತ್ತದವರಿಗೆ ಹವಾಮಾನ ಆಧಾರಿತ ಅಂದರೆ ಮಾವಿಗೂ ಬಂದದೆ, ಹಳಿಯಾಳದಲ್ಲಿ ಮುಂಡಗೋಡದಲ್ಲಿ 1.25 ಕೋಟಿ ರೂಪಾಯಿ ಮಾವಿಗೆ ಬಂದದೆ, ಬೇರೆ ಬೇರೆ ಬೆಳೆಗೆಲ್ಲ ಬಂದದೆ. ಹಾಗಾಗಿ ಹವಾಮಾನ ಆಧಾರಿತ ವಿಮೆ ಒಂದು. ಎರಡನೇದು ಬರೆ ವಿಮೆ ಇದೆ, ಬೆಳೆ ವಿಮೆ. ಅದು ಭತ್ತಕ್ಕೆ ಹೆಚ್ಚಾಗಿ ನಮ್ಮ ಮುಂಡಗೋಡು, ಬನವಾಸಿ ಮತ್ತು ಹಳಿಯಾಳದ ಭಾಗದಲ್ಲಿ ಭತ್ತಕ್ಕೂ ವಿಮೆ ಇದೆ, ಬೇರೆ ಬೇರೆ ಬೆಳೆಗೆ. ಅದರದ್ದು ಸುಮಾರು 40-50 ಬಂದದೆ. ಹೀಗೆ ವಿಮಾ ಯೋಜನೆಯನ್ನು ಬಲಪಡಿಸೋದ್ರ ಮೂಲಕ ಅದಕ್ಕೆ ಶಕ್ತಿ ಕೊಟ್ಟಿದ್ದಾರೆ. ಮತ್ತು ಈಗ ಅದನ್ನು ಆಧುನೀಕರಣಗೊಳಿಸಿ ಸ್ಯಾಟಲೈಟ್ ಮೂಲಕ ಹಾನಿ ಆಗಿರೋದನ್ನೆಲ್ಲ ಸಮೀಕ್ಷೆ ಮಾಡಿ ತಕ್ಷಣ ರೈತರಿಗೆ ಹಣ ಬರುವಂಥ ಒಂದು ಹೊಸ ವರ್ಷನನ್ನು ಸಹ ಈಗ ಅಳವಡಿಸ್ಕೊಳ್ತಾ ಇದ್ದೇವೆ. ಇದರಿಂದ ಇಲ್ಲಿ ಬಂದು ಆ ಮೊದಲು ಕ್ರಾಪ್ ಕಟಿಂಗ್ ಅಂತ ಮಾಡ್ತಿದ್ರಲ್ಲ, ಏನೇನು ತೊಂದರೆ ತೊಡಕು ಅದೆಲ್ಲ ಇಲ್ಲದೆ ಇರುವಂತೆ ಸರಳ ಆಗಿದೆ. ಇದ್ರ ಜೊತೆಯಲ್ಲಿ MSP ಬೆಂಬಲ ಬೆಲೆಯಂತೂ ಅತಿ ಹೆಚ್ಚು ನಾವು ಕೊಡ್ತಾ ಇದ್ದೇವೆ ಎಲ್ಲ ಬೆಳೆಗಳಿಗೂ. ಅದು ಒಂದು ಬಹಳ ದೊಡ್ಡ ಅನುಕೂಲ ಆಗಿದೆ. PM ಪ್ರಣಾಮ್ ಯೋಜನೆ ಅನ್ನೋದು ಒಂದು ಪ್ರೋಗ್ರಾಮ್ ಇದೆ. ಅದರ ಜೊತೆಯಲ್ಲಿ ನಾನು ಈ ಖೇತ್ ಬಚಾವೋ ಅನ್ನುವಂಥ ಅಭಿಯಾನದ ಅಡಿಯಲ್ಲೇ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅಂದರೆ ಭೂಮಿಯನ್ನು ರಕ್ಷಿಸಿ ಖೇತ್ ಬಚಾವೋ ಅನ್ನೋದೇ ಕಾರ್ಯಕ್ರಮದ ಹೆಸರು ಇವತ್ತಿಂದು. ಇದರೊಳಗೆ ನಾವು ಈ ಅಭಿಯಾನವನ್ನು ತೆಗೆದುಕೊಳ್ತಾ ಇರೋದೇ ಈ ಕಾರಣದಿಂದ. ಇದಲ್ಲದೆ ಈಗ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಇದರದ್ದೇ ನೈಸರ್ಗಿಕ ಕೃಷಿದೇ ಭಾಗವಾಗಿ ನಡೀತಾ ಇದೆ. ಹೀಗೆ ಇದನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಕೇಂದ್ರ ಸರ್ಕಾರದಲ್ಲಿ ಈಗ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಇದನ್ನು ನಾನು ಇನ್ನೂ ಹೆಚ್ಚು ಹೇಳಿದೆ, ನಾನು ಒಂದೇ ಒಂದು ದನದ ಸಗಣಿ, ಮೂತ್ರ ಮತ್ತು ಒಣ ಎಲೆಗಳಿಂದ ತಯಾರಿಸಿದಂಥ ಜೀವಾಮೃತ ಕಾಂಪೋಸ್ಟ್ ಗೊಬ್ಬರಗಳು ಇದು ಮಣ್ಣಿಗೆ ಅಮೃತ ಇದ್ದ ಹಾಗೆ. ಹಾಗಾಗಿ ಅದನ್ನು ಹೆಚ್ಚು ಬಳಸೋದಕ್ಕೆ ಕಾರಣ ಆಗಬೇಕು. ಇಲ್ಲಿ ಕುರಿ ಗೊಬ್ಬರ ಒಂದು, ಕೋಳಿ ಗೊಬ್ಬರ ಒಂದು, ದನದ ಗೊಬ್ಬರ ಒಂದು, ಮತ್ತೊಂದು ಸಾವಯವ ಗೊಬ್ಬರ ಒಂದು, ಎರೆಹುಳುವಿನಿಂದ ತಯಾರು ಮಾಡಿದ್ದು, ಹಿಂಗೆಲ್ಲ ನಮೂನೆ ಇಟ್ಟಿದ್ದಾರೆ. ಎಲ್ಲ ಇಟ್ಟಿದ್ರಲ್ಲ ಅದು. ಹಾಗಾಗಿ ಎಲ್ಲ ನಮೂನೆ ಗೊಬ್ಬರ ಮಾಡಲಿಕ್ಕೆ ನಮಗೂ ಎಲ್ಲರಿಗೂ ಬರ್ತದೆ. ಆದರೆ ಕೃಷಿ ಅಂದರೆ ಈಗ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಎಷ್ಟೇ IT, ಎಷ್ಟೇ ಸಾಫ್ಟ್ವೇರ್ ಡೆವಲಪ್ ಆದರೂ, ಉದ್ಯೋಗ ಬಂದರೂ, ಪಗಾರ ಬಂದರೂ ಊಟ ಮಾಡಲಿಕ್ಕೆ ರೈತರೇ ಬೇಕು. ರೈತರು ಬೆಳೆದ ಬೆಳೆಯೇ ಬೇಕು. ನಮ್ಗೆ ಆ ನಂಬಿಕೆ ಇರಬೇಕು. ಹಾಗಾಗಿ ನಾವು ಕೃಷಿಗೆ ಆದ್ಯತೆಯನ್ನು ಕೊಡಬೇಕು. ಅದರೊಳಗೂ ನೈಸರ್ಗಿಕ ಕೃಷಿಗೆ, ಸಾವಯವ ಕೃಷಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ನಾವು ಎಲ್ಲ ರೀತಿಯಲ್ಲೂ ಸಹ ನರೇಂದ್ರ ಮೋದಿಜಿಯವರು, ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಮ್ಮ ರೈತ ಸಮುದಾಯದ ಹಿತ ಕಾಪಾಡೋದಕ್ಕೆ ಯಾವತ್ತೂ ಸಹ ಪ್ರಯತ್ನವನ್ನು ಅವ್ರು ಮಾಡ್ತಾನೇ ಇದ್ದಾರೆ. ಹೈನುಗಾರಿಕೆ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಕೋಳಿ ಫಾರ್ಮಿಂಗ್ ಇರ್ಬೋದು, ಮತ್ಸ್ಯ ಸಂಪದ ಯೋಜನೆ ಅಂತಿದೆ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ. ಅದರೊಳಗೆ ಮೀನು ಸಾಕೋವರಿಗೆ ಎಷ್ಟು ಸಹಾಯಧನ ಇದೆ, ಹೇಗಿದೆ ಅನ್ನೋದೆಲ್ಲ ಇದೆ.
ಬೇರೆ ಬೇರೆ ಫಾರ್ಮಿಂಗ್ ಡೇರಿ ಮಾಡೋರಿಗೆ ಬೇರೆ ಬೇರೆ ಎಲ್ಲ ಯೋಜನೆಯೂ ಇದೆ. ರೈತರಿಗೆ ಬೇಕಾದಂತಹ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಬೇಕು, ಎಲ್ಲವೂ ಸರ್ಕಾರದ ಸಹಾಯ ತಗೊಳ್ಬೇಕು ಅಂತ ನಾನು ಹೇಳೋದ್ರ ಜೊತೆಯಲ್ಲಿ ಇವತ್ತು ಭಾಳ ಮಹತ್ವದ ದಿನ. ಇವತ್ತಿನ ದಿನದ ಭಾಳ ಮಹತ್ವ ಅಂದರೆ ನಮ್ಮ ರೈತರಿಗೆ ಭಾಳ ಮಹತ್ವ. ಇವತ್ತು ಕಾಗೇರಿ ಅವರು, ದಿನಕರ್ ಶೆಟ್ಟರು, ಎನ್ಎಸೈಡ್ರು, ಅನಂತಮೂರ್ತಿ ನಾವೆಲ್ಲ ಇಲ್ಲಿ ಬಂದಿದ್ದೀವಲ್ಲ, ಇವರು ಎಲ್ಲ ಬಂದಿದ್ದೀವಿ ಅಂದ್ಕೂಡಲೇ ಸಹಜವಾದ ಬೇಡಿಕೆ ಎಲ್ಲ ಇದ್ದೇ ಇರ್ತದೆ. ರಸ್ತೆ ಒಂದು ಮಾಡಿಕೊಡ್ಬೇಕಿತ್ತು ನಮಗೆ, ಅಲ್ಲಿ ನಮಗೆ ಆ ಸಮಸ್ಯೆ ಇದೆ, ಇಲ್ಲಿ ಈ ಸಮಸ್ಯೆ ಇದೆ, ಅದೆಲ್ಲ ಇದ್ದೇ ಇರುತ್ತೆ. ಮತ್ತು ಪ್ರಜಾಪ್ರಭುತ್ವದಲ್ಲಿ ಅದೆಲ್ಲ ಇರಲೂಬೇಕು. ಆದರೆ ಇವತ್ತಿನ ದಿನದ ಮಹತ್ವ ಅಂದರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಜಿಯವರು ಕಲ್ಕತ್ತಾದಲ್ಲಿ ನಮ್ಮ ರೈತರ ಖಾತೆಗಳಿಗೆ 2,000 ರೂಪಾಯಿ ಹಾಕ್ತಾ ಇರುವಂಥ ಮಹತ್ವದ ದಿನ ಇವತ್ತು ಅವರು ಕಲ್ಕತ್ತಾದಲ್ಲಿ 23ನೇ ಕಂತಿನ ಹಣವನ್ನು ಪಶ್ಚಿಮ ಬಂಗಾಳದ ತಾರಕೇಶ್ವರದ ಹೂಗ್ಲಿ ಜಿಲ್ಲೆಯಲ್ಲಿ, ವೆಸ್ಟ್ ಬೆಂಗಾಲ್, ಮೊದಲು ಸ್ವಲ್ಪ ವೆಸ್ಟ್ ಬೆಂಗಾಲ್ದಲ್ಲಿ ಏನಾದ್ರು ಮಾಡೋದು ಅಂದರೆ ಸ್ವಲ್ಪ ಕಷ್ಟ ಸುಖ ಇತ್ತು. ಈಗ ಹಂಗಲ್ಲ. ವೆಸ್ಟ್ ಬೆಂಗಾಲ್ ಅಂದರೆ ಹೆಂಗಾಗದೆ ಹೇಳಿ ನೋಡಿದಿರಲ್ಲ, ಇಡೀ ದೇಶ ಕೇಸರಿಮಯ ಆಗಿದ್ದು ನೋಡಿದಿರಲ್ಲ ನೀವು. ಹಾಗಾಗಿ ವೆಸ್ಟ್ ಬೆಂಗಾಲ್ದಲ್ಲಿ ಅನೇಕ ಕಾರ್ಯಕ್ರಮಗಳು ನಮ್ಮದು ಭಾಳ, ನಾನು ಅದಕ್ಕೆ ಈಗ 2 ಸಲ ಹೋಗ್ತಾ ಇರೋದು 15 ದಿನದಲ್ಲಿ. ಎಲ್ಲ ನಮ್ಮ ಕಾರ್ಯಕ್ರಮಗಳು, ಚಟುವಟಿಕೆಗಳು ಅಲ್ಲಿ ಹೆಚ್ಚಿದೆ, ಭಾಳ ಒಳ್ಳೆಯದಾಗಿದೆ. ಭಾಳ ಒಳ್ಳೆಯದು. ವೆಸ್ಟ್ ಬೆಂಗಾಲ್ದಲ್ಲಿ BJP ಸರ್ಕಾರ ಬಂದಿದೆ ಅನ್ನೋ ಒಂದೇ ಕಾರಣಕ್ಕೆ ಒಳ್ಳೆಯದಾಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಇಡೀ ದೇಶಕ್ಕೆ ಬಾಂಗ್ಲಾದಿಂದ ಬರುವಂಥ ವಲಸಿಗಾರರು ನಿಲ್ಲುವಂತೆ ಆಗಿರೋದು, ನುಸುಳುಕೋರರು ಬರದೇ ಇರುವಂತೆ ಆಗಿರೋದಕ್ಕೆ ಕಾರಣ ಆಗಿದೆ. ಅವಳು ಹಿಂದೆ ಗಡಿ ಹಾಕ್ಲಿಕ್ಕೆ ಬಿಡ್ತಿರ್ಲಿಲ್ಲ, ಈಗ ಗಡಿ ಹಾಕ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದೇವೆ. ಮತ್ತು ಬಂದವ್ರು ಯಾರ್ಯಾರು ಇದ್ದೀವಿ SIR ವಾಪಸ್ ಹೋಗ್ರಿ ಅಂತ ಹೇಳ್ತಿದ್ದೇವೆ. ಹೋಗದೆ ಹೋದರೆ ಕಾನೂನು ಪ್ರಕಾರ ಹೋಗಬೇಕಾಗತ್ತೆ. ಈ SIR ಕಾರ್ಯಕ್ರಮವೂ ಇದೆ ನಮ್ಮದೆಲ್ಲ. ನಮ್ಮದು ಅಂದರೆ ಸರ್ಕಾರದ್ದಿದೆ. ಅದರೊಳಗೂ ಯಾರು ನಿಮ್ಮ ಸುತ್ತಮುತ್ತಲು ಯಾರು ಮತ್ತೆ ಬೇರೆ ಕಡೆಯಿಂದ ಬಂದು ಉಳ್ಕೊಂಡವ್ರು ಇದ್ದಾರಲ್ಲ, ಅವ್ರು ಯಾರೊಳಗೆ ಸ್ವಲ್ಪ ಜಾತಕ ಗೀತಕ ತೆಗ್ಸಿ ನೋಡಿಸಿ. ಅವ್ರು ಇನ್ನೂ ನಮ್ಮ ಮನೆ ಒಳಗೆ ಬರಲಿಲ್ಲ, ನೀವು ಸುಮ್ಮನೆ ಇದ್ದುಬಿಟ್ರೆ ಆಚೆ ಮನೇಲಿದ್ದಾರೆ ಹೇಳಿ. SIR ಅದೇ ಮಾಡಬೇಕಾದ್ದು. ಹಾಗಾಗಿ ನೀವು ಬಾಂಗ್ಲಾದ ಪಶ್ಚಿಮ ಬಂಗಾಳದ ತಾರಕೇಶ್ವರದ ಹೂಗ್ಲಿ ಜಿಲ್ಲೆಯಲ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಸಂಜೆ, ಮತ್ತು ಈಗಲೇ ಬ್ಯಾಂಕ್ ಅಕೌಂಟ್ ದುಡ್ಡು ಬಂತಾಳಿ ಮೊಬೈಲ್ ನೋಡೋಕೆ ಹೋಗ್ಬೇಡ್ರಿ, ಈಗ ಸಂಜೆ ಇವತ್ತು ಅದು ಅಧಿಕೃತವಾದ ಕಾರ್ಯಕ್ರಮ ಸಂಜೆ ಇದೆ. ಸಂಜೆ ಅದರ ಹಣವನ್ನು ನಮ್ಮ ಖಾತೆಗೆ ಹಾಕ್ತಾರೆ. ಇಡೀ ದೇಶದಲ್ಲಿ ಭಾಳ ಸಂತೋಷ ಆಗತ್ತೆ ನಮಗೆ. ಅದನ್ನು 42 ಲಕ್ಷ ರೈತ ಕುಟುಂಬದ ಖಾತೆಗಳಿಗೆ ಮಧ್ಯವರ್ತಿಗಳು ಯಾರೂ ಇಲ್ಲದೆ, ಏನೂ ಕಮಿಷನ್ ಏನೂ ಇಲ್ಲದೆ ನೇರವಾಗಿ ರೈತರ ಅಕೌಂಟಿಗೆ ಬರ್ತಾ ಇರೋದು ನಮ್ಮ 2,000 ರೂಪಾಯಿ. ಮತ್ತು ನಾವು ಇದನ್ನು ಜಾರಿಗೆ ತಂದು ಭಾಳ ವರ್ಷ ಆಯಿತು. ಅಂದರೆ 23ನೇ ಕಂತು ಅಂದರೆ ವರ್ಷಕ್ಕೆ 3 ಕಂತು ಅಂದರೆ 10 ವರ್ಷ ಆಯಿತು. ನಾವು ಮತ್ತು ಯಾವುದೋ ಹೊಸ ಅರ್ಜಿ ಕೊಡ್ರಿ ಹೇಳೋದಿಲ್ಲ. ಇವರಿಗೆಲ್ಲ ಹೇಳ್ಬೇಕಲ್ಲ. ಮತ್ತೆ ಈಗ ಹೊಸ ಅರ್ಜಿ ಕೊಡ್ರಿ ನಾವು ಹೇಳೋದಿಲ್ಲ, ಯಾವಾಗಲೂ ಹೇಳಲಿಲ್ಲ ಇಷ್ಟು ವರ್ಷ ಆದರೂ. ಈ ಹೊಸ ಅರ್ಜಿ ಕತೆ ಇನ್ನು ಏನೇನು ಆಗೋದು ಅದೇನೋ ಇವತ್ತು ನಾನು ಹೇಳೋದಿಲ್ಲ, ಇನ್ನೊಂದು ಸಲ ಹೇಳ್ತೆ ಮತ್ತೆ ನೀವು ಹೆಂಗಸರು ಒಂದೇ ಇಲ್ಲ, ನೀವು ಗಂಡಸರು ಅಷ್ಟೇ. ಕರೆಂಟ್ ಬಿಲ್ ಯಾರು ತಗೊಳ್ಳೋರು? ಒಬ್ಬರಿಗೆ 200 ಯೂನಿಟ್ ಒಳ್ಳೆ ಅದೇ, ಮತ್ತು ಪಾಪ ಅವ್ರಿಗೆ ಒಂದೇ ಅಂತ ಕೇಳ್ತೀರಿ. ಅದಕ್ಕೆ ಅದಾಯಿತು ಬಿಡ್ರಿ, ಈಗ ಅದೆಲ್ಲ ಹೊಸ ಅರ್ಜಿ ಅದೇ ಅಂತ ಆಗ್ತದೆ ಹೇಳಿ. ಆದರೆ ನಮ್ಮ ಈ ಒಂದು ಕಿಸಾನ್ ಸನ್ಮಾನ್ ಯೋಜನೆಯ ಫಲ ನೇರವಾಗಿ ನಮ್ಮ ಲೆಕ್ಕಕ್ಕೆ ಬರ್ತದೆ. ಮತ್ತು ನಾವು ರೈತರಾದ್ರೆ ಸಾಕು ಅಷ್ಟೇ. ನಿಮ್ಮ RTC ಇದೆಯೋ, ನಿಮಗೆ 2,000 ರೂಪಾಯಿ ಬಂತು, ವರ್ಷಕ್ಕೆ 6,000 ರೂಪಾಯಿ ಬಂತು. ಯಾವ ಸುದ್ದಿಲ್ಲ, ಯಾವ ಗದ್ದಲಿಲ್ಲ, ನಮ್ಮ ಅಕೌಂಟಿಗೆ ಬಂತು. ಅಲ್ಲಿ ತಿರುಗು, ಇಲ್ಲಿ ತಿರುಗು, ಆಧಾರ್ ಎಂಥದ್ದು, ಅದೇ ಅಂಥದ್ದು, ಇದೇ ಅಂತ ಎಲ್ಲ ಅದೇ ನಮ್ಮ ಹತ್ರ ನಿಮ್ಮದು. ಮತ್ತು ಕೇಳೋದು, ತಿರ್ಸೋದು ಇದಿಲ್ಲ. ಅದು ಇವತ್ತು ಬರ್ತಾ ಇದೆ. 42 ಲಕ್ಷ ಜನಕ್ಕೆ ಇವತ್ತು 830 ಕೋಟಿ ರೂಪಾಯಿ ನೇರವಾಗಿ ಅವರ ಹಣಕ್ಕೆ ಬರ್ತಾ ಇದೆ, ಅವ್ರ ಖಾತೆಗೆ ಹೋಗ್ತಾ ಇದೆ. ಅದಕ್ಕೆ ನಮಗೆ ಇದುವರೆಗೆ ಪ್ರಧಾನಮಂತ್ರಿಗಳಲ್ಲೂ 9.40 ಕೋಟಿಗೂ ಹೆಚ್ಚು ರೈತರಿಗೆ 18,880 ಕೋಟಿ ಹಣವನ್ನು ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಲಿದ್ದಾರೆ. ಕರ್ನಾಟಕದ್ದು ಇದು 42 ಲಕ್ಷ, ನಾನು 830 ಕೋಟಿ ಅಂತ ಹೇಳಿದ್ದು.
ಇಡೀ ದೇಶದ್ದು ನಾನು ಹೇಳೋದಾದರೆ 9,44,00,000 ರೈತರಿಗೆ ಬರ್ತಾ ಇದೆ ಇಡೀ ದೇಶದಲ್ಲಿ. ಇವತ್ತು ಅವ್ರು ವೆಸ್ಟ್ ಬೆಂಗಾಲ್ದಲ್ಲಿ ಹಾಕೋದು ಅದರ ಹಣ 18,880 ಕೋಟಿ ಬರ್ತಾ ಇದೆ. ಎರಡನೇ ನಾನು ಮೊದಲೇ ಹೇಳಿದ್ದು ಅದು ಕರ್ನಾಟಕದ್ದು. ಮೂರನೇ ನಮ್ಮ ಜಿಲ್ಲೆ ಪಾಲು ಹೇಳೋದಾದರೆ, ನಮ್ಮ ಜಿಲ್ಲೆಯಲ್ಲಿ ಏನು, ನೀವು ಇಡೀ ದೇಶದಲ್ಲೆಲ್ಲ ಹೀಗೆಲ್ಲ ಚಲೋ ಹೇಳ್ತೀರಿ, ನಮಗೆ ಅಂಥದ್ದು ಕೇಳ್ತಿರಲ್ಲ. ನಮ್ಮ ಜಿಲ್ಲೆಯಲ್ಲಿ 1,40,40,000 ಜನ ರೈತರಿಗೆ 2,000 ರೂಪಾಯಿ ಬರ್ತಾ ಇದೆ ಇವತ್ತು. ಅದರ ಹಣ ಸುಮಾರು 28 ಕೋಟಿ ರೂಪಾಯಿ ಆಗ್ತದೆ. ಇವತ್ತು ನಮಗೆ 28 ಕೋಟಿ ರೂಪಾಯಿ ನಮ್ಮ ಸಂಜೆ ನಮ್ಮ ಜಿಲ್ಲೆಗೆ ಬಂದಿರ್ತದೆ. ಹಾಗಾಗಿ ರೈತರಿಗೆ ಬೇಕಾದಂತಹ ಈ ಅನುದಾನ ಇವತ್ತು ಸಿಗ್ತಾ ಇರುವಂಥ ಬಹಳ ಒಳ್ಳೆಯ ದಿನ. ಹಾಗಾಗಿ ನಾನು ಈ ಮಾತನ್ನು ಸಹ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇವತ್ತು ಅನೇಕರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇದೆ. ನಾನು ವಿಶೇಷವಾಗಿ ND ಹೆಗ್ಡೆ ಕಲಸಗದ್ದೆಯವರಿಗೆ ಅಭಿನಂದಿಸ್ತೇನೆ. ಅವರೆಲ್ಲ ಎದ್ದೋದ್ರು, ಅಲ್ಲ ತಯಾರಿ ಮಾಡ್ಬೇಕಲ್ಲ, ಮತ್ತು ನಾವು ಸ್ವಲ್ಪ 1 ಗಂಟೆಗೆಲ್ಲ ನಾನು ದಿನಕರ್ ಶೆಟ್ಟರು ಎಲ್ಲ ಹೋಗಬೇಕು ಮಾಡ್ಕೊಂಡಿದ್ದೇವೆ. ಯಾಕಂದ್ರೆ ರೈಲ್ವೆ ಕಾರ್ಯಕ್ರಮ ಇದೆ 2 ಗಂಟೆಗೆ, ಕಡೆಗೆ ಅಲ್ಲಿ ಬರ್ರಿ ಮತ್ತು ನೀವು ಅಂದರೆ ನಿಮಗೆ ಕರಿಬೇಕಲ್ಲ ನಾನು. ಹಾಗಾಗಿ ನಾವು ಅದಕ್ಕೆ ಮೊದಲು ಹೋಗ್ತಾ ಇದ್ದೇವೆ. ಅದಕ್ಕೆ ND ಹೆಗ್ಡೆ ಅವರಿಗೆ ನಾನು ಅಭಿನಂದಿಸ್ತೇನೆ. ಯಾಕೆಂದರೆ ಇವತ್ತಿನ ಈ ಕಾರ್ಯಕ್ರಮ ನಮ್ಮ ರೈತ ಮೋರ್ಚಾದವರು ಮಾಡಲಿಕ್ಕೆ ಅವರು ಬಹಳ ದೊಡ್ಡ ಸಹಕಾರ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಗಜುಪೈಯಿಂದ ಹಿಡ್ಕೊಂಡು ನಮ್ಮ GI ಹೆಗ್ಡೆಯಿಂದ ಹಿಡ್ಕೊಂಡು ನಮ್ಮ ರೈತ ಮೋರ್ಚಾದ ಎಲ್ಲರೂ ಇದ್ದಾರಲ್ಲ ಕಟ್ಟಾಳುಗಳು, ಅವರೆಲ್ಲರೂ ಸಹ ಒಂದು ರೈತ ಮೋರ್ಚಾದ ಕಾರ್ಯಕ್ರಮ ಅಂದರೆ ಹೆಂಗಿರಬೇಕು, ಒಳ್ಳೆಯದಾಗಿ ಹೆಂಗೆ ಮಾಡಬೇಕು, ಜಿಲ್ಲೆ ಎಲ್ಲ ಕಡೆಯಿಂದ ಕರೆಸಿ ಅಂತ ಮಾದರಿಯಾಗಿ ಕುಮಟಾದಲ್ಲಿ ಮಾಡಿ ತೋರಿಸಿದ್ದಾರೆ ಇವತ್ತಿನ. ಹಾಗಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದರ ಜೊತೆಯಲ್ಲಿ ಇವತ್ತು ಸುಮಾರು 10 ಜನ ಪ್ರಗತಿಪರ ರೈತರಿಗೆ, ಪ್ರಗತಿಪರ ಅಂದರೆ ಸಾವಯವ ನೈಸರ್ಗಿಕ ಕೃಷಿಯನ್ನು ಮಾಡಿದಂಥವರಿಗೆ ನಾವು ಸನ್ಮಾನಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಅವರಿಂದ ಪ್ರೇರಣೆಯನ್ನು ಪಡೆದು ಒಳ್ಳೇದು ಮಾಡೋಣ. ನಮಗೆ ಏನಾಗಿದೆ ಅಂದರೆ, ನಮ್ಮ ಪರಿಸ್ಥಿತಿಗಳು ನಿಮಗೆ ಹೇಳ್ತಾ ಹೋದರೆ, ನಾವು ಔಷಧಿ ಹೊಡಿತೇವಲ್ಲ ಗದ್ದೆಗೆ, ತೋಟಕ್ಕೆ. ನಾನೇ ನೋಡಿದೆ ನಮ್ಮ ಮನೆ ಜೇನುಪೆಟ್ಟಿಗೆ ಅಷ್ಟು ಖಾಲಿ. ಯಾಕಪ್ಪ ಅಂತ ನಾನು ನೋಡಿದರೆ, ಹುಡುಕಿದರೆ ಅವ್ರ ಮನೆಯಲ್ಲಿ ಈ ಔಷಧಿ ಹೊಡೆದಿದ್ದಾರೆ ಹೇಳಿ. ಅವ್ರ ಮನೆಯಲ್ಲಿ ಆ ಔಷಧಿ ಹೊಡೆದಿದ್ದಕ್ಕೆ ಈ ಮನೆಯಲ್ಲಿ ಈ ಜೇನುಪೆಟ್ಟಿಗೆ ಹೋಯ್ತು. ಇದು ನಮ್ಮ ಪರಿಸ್ಥಿತಿ. ಅಂದರೆ ರೈತರು ನಾವು ಏನೇನು ಮಾಡ್ತಿದ್ದೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲದೆ, ನಮ್ಮ ಅಲ್ಪ ಆಸೆಗಾಗಿ ನಾವು ಏನೇನು ಮಾಡ್ತಿದ್ದೀವಿ ಅನ್ನೋದು ಗೊತ್ತಾಗಲಿ ಅಂತ ಸ್ವಲ್ಪ ನಾನು ವಿವರಿಸಿ ಹೇಳಿದೆ ಕೆಲವೆಲ್ಲ. ಹಾಗಾಗಿ ಇವತ್ತು ಈ 10 ಜನ ಯಾರಿದ್ದಾರಲ್ಲ, ಅವರು ಎಲ್ಲ ರೈತರಿಗೂ ಮಾದರಿಯಾಗಿ ಕೃಷಿ ಮಾಡಿದವರು. ಅವರಿಗೆ ನಾವು ಸನ್ಮಾನಿಸೋಣ ಇವತ್ತು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.